जिंदाबाद जिंदाबाद इंकलाब जिंदाबाद 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 सीपीआई जिंदाबाद बेके बेको बेके बेको बल्लावने बेको बेके बेको बल्लावने बेको बेके बेको ಬದಲಾವಣೆ ಬೇಕು ಮೋದಿ ಸರ್ಕಾರವನ್ನ ಇಳಿಸೋಣ ಮೋದಿ ಸರ್ಕಾರವನ್ನ ಇಳಿಸೋಣ ಬಿಜೆಪಿ ಸರ್ಕಾರವನ್ನ ಇಳಿಸೋಣ ಮೋದಿ ಸರ್ಕಾರವನ್ನ ಇಳಿಸೋಣ ಸಿಪಿಐ ಜಿಂದಾಬಾದ್ ಸಿಪಿಐ ಜಿಂದಾಬಾದ್ ಇನ್ಕುಲಾಬ್ ಜಿಂದಾಬಾದ್ ಇನ್ಕುಲಾಬ್ ಜಿಂದಾಬಾದ್ ಬೇಕೆ ಬೇಕು ನ್ಯಾಯ ಬೇಕು ಬೇಕೆ ಬೇಕು ಬದಲಾವಣೆ ಬೇಕು ಬೇಕೆ ಬೇಕು ಬದಲಾವಣೆ ಬೇಕು ಮೋದಿ ಸರ್ಕಾರವನ್ನ ಧಿಕ್ಕಾರ ಧಿಕ್ಕಾರ ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಕೋಮುವಾದಿ ಬಿಜೆಪಿ ಸರ್ಕಾರಕ್ಕೆ ಕೋಮುವಾದಿ ಬಿಜೆಪಿ ಸರ್ಕಾರಕ್ಕೆ ಇಳಿಸೋಣ 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 ಕೋಮುವಾದಿ ಬಿಜೆಪಿ ಸರ್ಕಾರಕ್ಕೆ ಕೋಮುವಾದಿ ಬಿಜೆಪಿ ಸರ್ಕಾರಕ್ಕೆ ಯುವಕರ ಮೇಲೆ ಗೋಲಿಬಾರ್ ಮಾಡಿದಂತ ಬಿಜೆಪಿ ಸರ್ಕಾರಕ್ಕೆ ಯುವಕರನ್ನ ಗೋಲಿಬಾರ್ ಮಾಡಿದಂತ ಬಿಜೆಪಿ ಸರ್ಕಾರಕ್ಕೆ ಇನ್ಕುಲಾಬ್ ಇನ್ಕುಲಾಬ್ ಸಿಪಿಐ ಸಿಪಿಐ ಬೇಕೇ ಬೇಕು ಬೇಕೇ ಬೇಕು ಬದಲಾವಣೆ ಮಾಡೋಣ ಮಾಡೋಣ ಕೇಂದ್ರ ಸರ್ಕಾರವನ್ನ ಬದಲಾವಣೆ ಮಾಡೋಣ ಮಾಡೋಣ ಆಗಸ್ಟ್ 6ನೇ ತಾರೀಕಿಂದ ಆಗಸ್ಟ್ 15ನೇ ತಾರೀಕಿನವರೆಗೆ ಭಾರತ ಕಮ್ಯುನಿಸ್ಟ್ ಪಕ್ಷ ದೇಶಾದ್ಯಂತ ಪಾದಯಾತ್ರೆಯನ್ನ ಬದಲಾವಣೆ ಬೇಕು, ಈ ದೇಶದಲ್ಲಿ ಬದಲಾವಣೆ ಆಗಬೇಕಾಗಿದೆ, ಬದಲಾವಣೆ ಆಗಬೇಕು ಅನ್ನುವ ಘೋಷಣೆಯನ್ನು ಮುಂದೆ ಇಟ್ಟು ದೇಶಾದ್ಯಂತ ಕಾಲ್ನಡೆಗೆ ಜಾಥಾವನ್ನು ಮಾಡ್ತಾ ಇದ್ದೇವೆ. ಈ ಪಾದಯಾತ್ರೆ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಇವತ್ತು ಮಾಡ್ತಾ ಇದ್ದಾರೆ. ಭಾರತ ದೇಶದಲ್ಲಿ ಬಿಜೆಪಿ ಆಡಳಿತ ಇವತ್ತು 12 ವರ್ಷಗಳನ್ನು ಅವರು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿದ್ದಾರೆ. ಆದರೆ ಈ ದೇಶದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ಕಾರ್ಮಿಕರ ವಿರೋಧಿ, ರೈತ ವಿರೋಧಿ, ಬೆಲೆ ಏರಿಕೆ, ಇವತ್ತು ಪಬ್ಲಿಕ್ ಸೆಕ್ಟಾರ್ಗಳನ್ನು ಮುಚ್ಚುತ್ತಾ ಇದ್ದಾರೆ. ನಿರುದ್ಯೋಗಿ ಈ ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ. 2 ಕೋಟಿ ವರ್ಷಕ್ಕೆ 2 ಕೋಟಿ ಯುವಕರಿಗೆ ನಾನು ಉದ್ಯೋಗ ಕೊಡುತ್ತೇನೆ ಅಂತ ಹೇಳಿದಂಥ ನರೇಂದ್ರ ಮೋದಿ ವರ್ಷದಲ್ಲಿ 2 ಕೋಟಿ ಯುವಕರಿಗೆ ಇವತ್ತು ನಿರುದ್ಯೋಗ ಇಲ್ಲದೆ ಬೀದಿಯಲ್ಲಿ ಇವತ್ತು ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಅದು ಮಾತ್ರ ಅಲ್ಲ, ಅವ್ರು ಏನು ಇವತ್ತು ಪ್ರತಿದಿನ ಇವತ್ತು ಅಕ್ಕಿ ಒಂದು ಮೂಟೆ ಎಷ್ಟು ಬೆಲೆ ಅನ್ನೋದನ್ನು ನೋಡಬೇಕು. ಒಂದು ಕಾರ್ಮಿಕನ ಅವನ ವೇತನ 15,000 ರೂಪಾಯಿ ಅವನ ತಿಂಗಳ ಸಂಬಳವನ್ನು ಪಡೆದು ಇವತ್ತು ಒಂದು ಫ್ಯಾಮಿಲಿಯನ್ನು ಇವತ್ತು ನಡೆಸೋಕ್ಕಾಗುತ್ತದ? ಯಾವ ರೀತಿ ಬೆಲೆ ಏರಿಕೆ ಆಗ್ತಾ ಇದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಇವತ್ತು ಯಾವ ರೀತಿ ಆಗ್ತಾ ಇದೆ. ಇವತ್ತು ಈ ದೇಶದಲ್ಲಿ ನೀಟ್ ಪರೀಕ್ಷೆಯನ್ನು ತಂದು ಅದರಲ್ಲಿ ಪೇಪರ್ ಲೀಕ್ ಆಗಿ ಇಡೀ ದೇಶದಾದ್ಯಂತ ಹೋರಾಟವನ್ನು ಜಂತರ್ ಮಂತರಲ್ಲಿ ಕಳೆದ 15 ದಿವಸಗಳ ಮುಂದೆ ನಡೆದಂಥ ಹೋರಾಟಗಳನ್ನು ನಾವು ನೆನೆಸ್ಕೋಬೇಕಾಗಿದೆ. ಇವತ್ತು ಈ ದೇಶದ ಬೆನ್ನೆಲುಬು ಯುವಕರು, ವಿದ್ಯಾರ್ಥಿಗಳು ಅಂತ ಹೇಳತಕ್ಕಂಥ ಸರ್ಕಾರನೇ ಅವರನ್ನು ಇವತ್ತು ಗೂಂಡಾಗಿರಿ, ರೌಡಿಸಂ ಥರ ಹೊಡೆದು ಅವರ ಮೇಲೆ ಗೋಲಿಬಾರ್ಗಳನ್ನು ಮಾಡಿದಂಥ ಕೇಂದ್ರ ಸರ್ಕಾರ. ಎಲ್ಲ ಕಡೆ ದೇಶದ ಮೂಲೆ ಮೂಲೆಗೆ ಇವತ್ತು ಬಿಜೆಪಿ ಸರ್ಕಾರವನ್ನು ಓಡಿಸಬೇಕು. ಈ ಬಿಜೆಪಿ ಸರ್ಕಾರ ಈ ದೇಶವನ್ನು ನಾಶ ಮಾಡ್ತಾ ಇದೆ. ಕೋಮುವಾದಿ ಗಲಭೆಗಳನ್ನು ಮಾಡಿ
ಯಾವುದಾದ್ರೂ ಒಂದು ರೀತಿಯಲ್ಲಿ ಇವತ್ತು ಆಡಳಿತಕ್ಕೆ ಬರ್ತಾ ಇದ್ದಾರೆ. ಆದ್ದರಿಂದ ಭಾರತ ದೇಶದಲ್ಲಿ ಮೊಟ್ಟ ಮೊದಲಾಗಿ ಏನು 2029ರಲ್ಲಿ ನಡೆಯಬೇಕಾದಂಥ ಆ ಪಾರ್ಲಿಮೆಂಟ್ ಚುನಾವಣೆಗೆ ಮುಂಚೆನೆ 2 ವರ್ಷ ಮುಂಚೆನೆ ಇವತ್ತು CPI ಪಕ್ಷ ಪ್ರತ್ಯೇಕವಾಗಿ ದೇಶಾದ್ಯಂತ ಪಾದಯಾತ್ರೆಯನ್ನು ಇವತ್ತು ಘೋಷಣೆ ಮಾಡಿದ್ದಾರೆ. ಯಾಕೆ ಈ ಪಾದಯಾತ್ರೆ, ಯಾತಕ್ಕಾಗಿ ಈ ಹೋರಾಟ ಅಂದರೆ ಎಲ್ಲ ಕಡೆನೂ ಕೆಂಪು ಬಾವುಟಗಳನ್ನು ಕೈಯಲ್ಲಿ ಎತ್ತುಕೊಂಡು ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಇವತ್ತು ನಾವು 3 ದಿವಸ ಕಾಲ ಈ ಪಾದಯಾತ್ರೆಯನ್ನು ಮಾಡುತ್ತೇವೆ. ಮೊಟ್ಟ ಮೊದಲಾಗಿ ಬೆಮಲ್ ನಗರನಲ್ಲಿ ಶತಮಾನೋತ್ಸವದ ಬಾವುಟದ ಮುಂದೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಇದನ್ನು ಮಾಡಿ ನಾಳೆ KGF ಪ್ರಮುಖ ಆಂಡ್ರೇಶನ್ಪೇಟ್ನಲ್ಲಿ ಮಾಡುತ್ತೇವೆ. 15ನೇ ತಾರೀಕು ಇಡೀ KGFನಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಪಾದಯಾತ್ರೆಯನ್ನು ಮಾಡಿ BJP ಸರ್ಕಾರವನ್ನು ಬೀಳಿಸಬೇಕು, ನರೇಂದ್ರ ಮೋದಿ ಸರ್ಕಾರವನ್ನು ಕೆಳಗಿಳಿಸಬೇಕು, ಬದಲಾವಣೆ ಬೇಕೇ ಬೇಕು ಬದಲಾವಣೆ ಅನ್ನುವ ರೀತಿಯಲ್ಲಿ ಇವತ್ತು ನಾವು ಹೋರಾಟವನ್ನು ಮುಂದೆ ಇಡುತ್ತೇವೆ. ಭಾರತ ಕಮ್ಯುನಿಸ್ಟ್ ಪಕ್ಷ ಈ ಎಡಪಂಥೀಯ ಚಳುವಳಿ BJP ಸರ್ಕಾರವನ್ನ ಮನೆಗೆ ಕಳಿಸ್ತೇವೆ. KGFನಲ್ಲಿ ಕೋಮು ಕಲವಗಳನ್ನು ಮಾಡತಕ್ಕಂಥ 10 ವರ್ಷದ ಕಾಲ ಶಾಸಕರಾಗಿದ್ದಂಥ ಸಂಪಂಗಿ ಆಗಿರಲಿ, ರಾಮಕ್ಕವಾಗಿರಲಿ, ಈ ಸೆಂಟ್ರಲ್ ಗವರ್ಮೆಂಟ್ನಲ್ಲಿ ಇರ್ತಕ್ಕಂಥ BGML ವಿಚಾರ, ಇವತ್ತು ಬೆಮೆಲ್ನಲ್ಲಿ 5,000 ಗುತ್ತಿಗೆ ಕಾರ್ಮಿಕರು ನಾನ್ ಪರ್ಮನೆಂಟ್ ವರ್ಕರ್ಸ್ಗೆ ಇವತ್ತು ಯಾವ ರೀತಿಯಲ್ಲಿದ್ದಾರೆ, ಸ್ಥಳೀಯರಿಗೆ ಅಲ್ಲಿ ಅಪಾಯಿಂಟ್ಮೆಂಟ್ ಇಲ್ಲ. ಇಂಥ ವಿಚಾರಗಳಲ್ಲಿ BJP ಎಲ್ಲಿ ಹೋಯಿತು, ಸಂಪಂಗಿ ಎಲ್ಲಿ ಹೋದ, ರಾಮಕ್ಕ ಎಲ್ಲಿ ಹೋದ್ರು? ಆದರೆ ಇವತ್ತು ಬೇರೆ ರೀತಿಯಲ್ಲಿ ಇವತ್ತು KGFನಲ್ಲಿ ಅವರು ಕೋಮು ಗಲಭೆಗಳ ರಾಜಕೀಯವನ್ನ ಮಾಡ್ತಾ ಇದ್ದಾರೆ. CPI ಪಕ್ಷ ಅವರ ಯಾವುದೇ ರೂಪದಲ್ಲಿ ಅವರು ಬಂದರೂ ಕೂಡ ನಾವು ಬಿಡೋದಿಲ್ಲ. ಕೋಮುವಾದಿ ಸರ್ಕಾರ KGFನಲ್ಲಿ ರಚನೆ ಆಗೋದಕ್ಕೆ ನಾವು ಬಿಡೋದಿಲ್ಲ. ಕೋಲಾರ ಜಿಲ್ಲೆಯಲ್ಲಿ ರಚನೆ ಆಗೋದಕ್ಕೆ ಬಿಡೋದಿಲ್ಲ. ಬೇಕೇ ಬೇಕು, ಬದಲಾವಣೆ ಬೇಕು. ಇಡೀ ದೇಶದಲ್ಲಿ CPIನ ಹೋರಾಟ ಯಶಸ್ವಿಯಾಗಲಿ. ನರೇಂದ್ರ ಮೋದಿ ಸರ್ಕಾರ, BJP ಸರ್ಕಾರ ಬದಲಾವಣೆ ಮಾಡಬೇಕು. CPI ಜಿಂದಾಬಾದ್, ಇನ್ಕುಲಾಬ್ ಜಿಂದಾಬಾದ್.